ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಒಬ್ಬ ವ್ಯಕ್ತಿಯ ಒಂದು ರೋಚಕ ಪಯಣದ ಬಗ್ಗೆ ನೋಡೋಣ. ಅಂದ್ರೆ ಕಡು ಬಡತನದಿಂದ ಬಂದು ದೊಡ್ಡ ಉದ್ಯಮಿಯಾಗಿ ಬೆಳೆದ ಕಥೆ ಇದು. ಹೌದು. ಡಾಕ್ಟರ್ ಗುರುರಾಜ್ ಅವರ ಒಂದು ಸ್ಫೂರ್ತಿದಾಯಕ ಭಾಷಣದಲ್ಲಿ ಹೇಳಿದ ಶರತ್ ಬಾಬು ಅವರ ಜೀವನ ಕಥೆನೇ ನಮ್ಮ ಇವತ್ತಿನ ಚರ್ಚೆಗೆ ಆಧಾರ. ಖಂಡಿತ. ಅಂದ್ರೆ ಅಡೆತಡೆಗಳನ್ನ ಛಲದಿಂದ, ನಿಶ್ಚಯದಿಂದ ಹೇಗೆ ಮೆಟ್ಟಿ ನಿಲ್ಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಅಲ್ವಾ? ಖಂಡಿತವಾಗ್ಲು. ಇದು ಕೇವಲ ಒಂದು ಯಶಸ್ಸಿನ ಕಥೆಯಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಂದು ಅಸಾಧಾರಣ ಮನೋಸ್ಥೈರ್ಯದ ಕಥೆ ಅಂತಾನೆ ಹೇಳ್ಬೋದು. ಮದ್ರಾಸಿನ ಆ ಮದಿಪಕ್ಕಂ ಕೊಳೆಗೇರಿಯಲ್ಲಿ ಶುರುವಾದ ಈ ಪಯಣ ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ. ಹೌದು. ಅವರ ಬಾಲ್ಯದ ಚಿತ್ರಣ ಕೇಳಿದ್ರೇನೆ ಮನಸ್ಸಿಗೆ ಕಷ್ಟ ಆಗುತ್ತೆ. ತಂದೆ ಇಲ್ಲದ ಸಂಸಾರ, ಅವರ ತಾಯಿ ಶಾಲೆಯಲ್ಲಿ ಅಡುಗೆ ಮಾಡಿ ದಿನಕ್ಕೆ ಗಳಿಸ್ತಿದ್ದುದು ಬರೀ ₹1. ₹1? ಹೌದು. ಆ ₹1 5 ಜನರನ್ನ ಸಾಕ್ಬೇಕಿತ್ತು. ತಾಯಿ ಬೆಳಗ್ಗೆ ಬೇಗ ಎದ್ದು ಇಡ್ಲಿ ಮಾಡಿಕೊಡ್ತಿದ್ರಂತೆ. ಮಕ್ಕಳು ಅದನ್ನ ಮಾರಿ ಸ್ವಲ್ಪ ದುಡ್ಡು ತರ್ತಿದ್ರು. ಅಂತಹ ಪರಿಸ್ಥಿತಿ. ಇಂತಹ ಸ್ಥಿತಿಯಲ್ಲಿ ಭವಿಷ್ಯದ ಕನಸು ಕಾಣೋಕ್ಕಾಗುತ್ತಾ? ಬಹಳ ಕಷ್ಟ. ಆದ್ರೆ ಇಲ್ಲಿ ಶರತ್ ಬಾಬು ಅವ್ರದೇ ಒಂದ್ ಮಾತು, ಅದು ಬಹಳ ಮುಖ್ಯ ಆಗತ್ತೆ ನೋಡಿ. ಅವ್ರಿಗೆ 2 ಹಸಿವಿತ್ತಂತೆ. ಓಹೋ. ಒಂದು ಹೊಟ್ಟೆ ಹಸಿವು ಸರಿ, ಇನ್ನೊಂದು ಏನಾದ್ರೂ ಸಾಧಿಸ್ಬೇಕು ಅನ್ನೋ ಹಸಿವು. ಆಹಾ, ಸಾಧನೆಯ ಹಸಿವು. ಹೌದು. ಆ 2ನೇ ಹಸಿವಿದೆಯಲ್ಲ, ಅದೇ ಅವರ ಮುಂದಿನ ಎಲ್ಲಾ ಪ್ರಯತ್ನಗಳಿಗೆ ಮೂಲ ಪ್ರೇರಣೆ ಆಯ್ತು ಅಂತ ಹೇಳ್ಬೋದು. ಇದು ಸುಮ್ನೆ ಬದುಕು ಸಾಗಿಸೋದಲ್ಲ, ಬದುಕನ್ನ ಗೆಲ್ಲಬೇಕು ಅನ್ನೋ ಒಂದು ಛಲ. ಆ ಛಲಕ್ಕೆ ಮೊದಲ ಪರೀಕ್ಷೆ ಬಂದಿದ್ದು PUC ಟೈಮಲ್ಲಲ್ವಾ? ಹೌದು ಹೌದು. ₹3,000 ಫೀಸ್ ಕೊಟ್ಟೋಗ್ ದುಡ್ಡಿರ್ಲಿಲ್ವಂತೆ. ಆಗ ಅವರು 20 ಜನ ಸ್ನೇಹಿತರ ಜೊತೆ ಸೇರಿ ರಜೆಯಲ್ಲಿ ಹೌದು ಪುಸ್ತಕ ಬೈಂಡಿಂಗ್ ಕೆಲಸ ಮಾಡಿ ದುಡ್ಡು ಹೊಂದಿಸಿದ್ರುವಂತೆ. ಅವರ ನಿಶ್ಚಯ ಇದೆಯಲ್ಲ, ನಿಜಕ್ಕೂ ಗ್ರೇಟ್. ಅದು ಅವರ ಪ್ರಾಬ್ಲಮ್ ಸಾಲ್ವಿಂಗ್ ನೇಚರ್ ತೋರಿಸುತ್ತೆ. ಮುಂದೆ ನೋಡಿ, ಫ್ರೆಂಡ್ ಒಬ್ಬರ ಸಲಹೆ ಮೇಲೆ ಬಿಟ್ಸ್ ಪಿಲಾಣಿಗೆ ಅಡ್ಮಿಷನ್ ಸಿಕ್ರು. ಆ ವಾರ್ಷಿಕ ₹42,000 ಖರ್ಚು. ಅದು ದೊಡ್ಡ ಚಾಲೆಂಜ್. ಹೌದು. ಎಲ್ಲಿಂದ ತರೋದಷ್ಟು ದುಡ್ಡು? ಆಗ ಅವರ ಅಕ್ಕ ತಮ್ಮ ಹತ್ರ ಇದ್ದ ಸ್ವಲ್ಪ ಚಿನ್ನನ ಒತ್ತೆ ಇಟ್ಟು ಫೀಸ್ ಕಟ್ಟೋಕೆ ಸಹಾಯ ಮಾಡಿದ್ರು. ಆ ಫ್ಯಾಮಿಲಿ ಸಪೋರ್ಟ್ ನೋಡಿ. ಆಮೇಲೆ ಸ್ಕಾಲರ್ಶಿಪ್ ಸಿಕ್ಕಿದ್ಮೇಲೆ ವಾಪಸ್ ಬಿಡಿಸ್ಕೊಂಡ್ರು ಅಂದ್ರಲ್ಲ, ಸಮಾಧಾನ ಆಯಿತು. ಹೌದು. ಆದ್ರೆ ಪಿಲಾನಿಯಲ್ಲೂ ಸವಾಲುಗಳು ಕಡಿಮೆ ಇರ್ಲಿಲ್ಲ. ಹೌದು. ಒಂದ್ ಕಡೆ ಕೀಳರಿಮೆ, ಇನ್ನೊಂದ್ ಕಡೆ ಇಂಗ್ಲಿಷ್ ಭಾಷೆ ಸಮಸ್ಯೆ. ಹೌದು. ಆದ್ರೆ ಅದನ್ನು ಅವರು ಧೈರ್ಯವಾಗಿ ಫೇಸ್ ಮಾಡಿದ್ರು. ಸ್ನೇಹಿತರ ಜೊತೆ ಬೇಕು ಅಂತಾನೆ ಇಂಗ್ಲಿಷ್ನಲ್ಲಿ ಮಾತಾಡಿ ಭಾಷೆ ಸರಿ ಮಾಡ್ಕೊಂಡ್ರು. ಅವರ ಪ್ರಯತ್ನ ನೋಡಿ. ಅಷ್ಟೇ ಅಲ್ಲ, ಹಾಸ್ಟೆಲ್ ಖರ್ಚಿಗೆ ಒಂದು ದಾರಿ ಕಂಡು ಹಿಡಿದಿದ್ದು ಬಹಳ ಇಂಟ್ರೆಸ್ಟಿಂಗ್. ಓಹ್, ಅದೇನು? ಬಾಲ್ಯದಲ್ಲಿ ಇಡ್ಲಿ ಮಾರಿದ ಅನುಭವ ಇತ್ತಲ್ವಾ? ಹೌದು ಹೌದು. ಅದನ್ನೇ ಬಳಸಿ ಹಾಸ್ಟೆಲ್ ಮೆಸ್ ಜವಾಬ್ದಾರಿ ತಗೊಂಡ್ರು. ಅದರಿಂದ ಬಂದ ದುಡ್ಡಲ್ಲಿ ತಮ್ಮ ಖರ್ಚು ನೋಡ್ಕೊಂಡು ಇಂಜಿನಿಯರಿಂಗ್ ಮುಗಿಸಿದ್ರು. ಅದ್ಭುತ. ಕಷ್ಟಗಳನ್ನೇ ಅವಕಾಶ ಮಾಡ್ಕೊಳ್ಳೋದಂದ್ರೆ ಇದೇ ಅಲ್ವಾ? ಖಂಡಿತ. ಇಂಜಿನಿಯರಿಂಗ್ ಆದ್ಮೇಲೆ ಪೊಲಾರಿಸ್ ಕಂಪನಿಗೆ ಕೆಲಸ ಸಿಕ್ಕಾಗ ಅವರ ತಾಯಿಗೆ ತುಂಬಾ ಖುಷಿಯಾಗಿರ್ಬೇಕು. ಹೌದು, ಆಗಿರುತ್ತೆ. ಆದ್ರೆ ಒಬ್ಬರು ಗುರುಗಳ ಸಲಹೆ ಅವರ ದಾರಿನೇ ಬದಲಾಯಿಸ್ತು. ಹೌದಾ? ಏನದು? ಸುಮ್ನೆ ಇಂಜಿನಿಯರ್ ಆಗ್ಬೇಡ, IIM ಅಹಮದಾಬಾದ್ನಿಂದ MBA ಮಾಡು ಅಂತ. ವಾವ್, ಅದು ಮತ್ತೊಂದು ದೊಡ್ಡ ಕನಸು. ಅವರ ಗುರಿ ಎಷ್ಟು ಕ್ಲಿಯರ್ ಆಗಿತ್ತಂದ್ರೆ IIM ಎಂಟ್ರೆನ್ಸ್ನಲ್ಲಿ 2 ಸಾರಿ ಫೇಲ್ ಆದ್ರೂ ಬಿಡ್ಲಿಲ್ಲ. ಹೌದಲ್ವಾ? 3ನೇ ಪ್ರಯತ್ನದಲ್ಲಿ ಸೆಲೆಕ್ಟ್ ಆದ್ರು. ಅಂದ್ರೆ ಅವರಿಗೆ ಬೆಸ್ಟ್ ಇನ್ಸ್ಟಿಟ್ಯೂಟ್ನಲ್ಲೇ ಓದ್ಬೇಕಿತ್ತು. ಆ ನಿರ್ಧಾರ ಅಷ್ಟು ಗಟ್ಟಿ ಇತ್ತು. MBA ಆದ್ಮೇಲೆ ಲಕ್ಷಗಟ್ಲೆ ಸಂಬಳದ ಆಫರ್ಗಳು ಬಂದಾಗ ಅದೆಲ್ಲ ಬೇಡ ಅಂತ ಸ್ವಂತ ಉದ್ಯಮ ಶುರು ಮಾಡೋ ನಿರ್ಧಾರ ನಿಜಕ್ಕೂ ಆಶ್ಚರ್ಯ ಮತ್ತೆ ಧೈರ್ಯದ ನಡೆ. ಹೌದು. ಕೆಲಸ ಕೇಳೋನಾಗೋದ್ಕಿಂತ ಕೆಲಸ ಕೊಡೋನಾಗ್ಬೇಕು ಅನ್ನೋ ಅವರ ಮಾತು. ಅವರ ದೂರದೃಷ್ಟಿ ತೋರಿಸುತ್ತೆ. ಇದು ಮತ್ತೆ ಅವರ ಹಳೆ ಅನುಭವಗಳಿಗೆ ಲಿಂಕ್ ಆಗುತ್ತೆ ನೋಡಿ. ತಾಯಿಯ ಇಡ್ಲಿ ವ್ಯಾಪಾರ, ಆ ಪಿಲಾನಿ ಹಾಸ್ಟೆಲ್ನ ಅಡಿಗೆ ನಿರ್ವಹಣೆ. ಹೌದು. ಇದೆಲ್ಲ ಅವರ ಫುಡ್ ಕಿಂಗ್ ಕೇಟರಿಂಗ್ ಸರ್ವಿಸಸ್ ಉದ್ಯಮಕ್ಕೆ ಅಡಿಪಾಯ ಆಯಿತು. ಅವರ ಕಷ್ಟದ ದಿನಗಳೇ ಅವರ ಯಶಸ್ಸಿಗೆ ದಾರಿ ಮಾಡಿಕೊಟ್ವು. ಇವತ್ತು ಸುಮಾರು 500 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಮುಂದಿನ 5 ವರ್ಷದಲ್ಲಿ 15,000 ಜನರಿಗೆ ಉದ್ಯೋಗ ಕೊಡೋ ಗುರಿ ಇದೆಯಂತೆ. ಗ್ರೇಟ್. ಹಾಗಾದ್ರೆ ಡಾಕ್ಟರ್ ಗುರುರಾಜ್ ಅವರ ಭಾಷಣದ ಮುಖ್ಯ ಸಂದೇಶ ತುಂಬಾ ಸ್ಪಷ್ಟ. ಸಾಧನೆಗೆ ಬಡತನ ಯಾವತ್ತೂ ಅಡ್ಡಿಯಲ್ಲ. ಹೌದು. ಅದಕ್ಕಿಂತ ಮುಖ್ಯವಾಗಿ ಆ ಭಾಷಣಕಾರರು ಹೇಳೋ ಇನ್ನೊಂದು ಮಾತು ಬಹಳ ಮುಖ್ಯ ಅನ್ಸುತ್ತೆ. ಏನು? ನಿಜವಾದ ಅಡ್ಡಿ ಯಾವುದು ಅಂದ್ರೆ
ಛಲದ ಕನಸುಗಳ ಬಡತನ. ಓ, ಛಲದ ಕನಸುಗಳ ಬಡತನ. ಅಂದ್ರೆ ದೊಡ್ಡ ಕನಸು ಕಾಣದೇ ಇರೋದು ಮತ್ತೆ ಅದನ್ನ ನನ್ಸು ಮಾಡೋಕ್ ಬೇಕಾದ ಛಲ ಇಲ್ದೇ ಇರೋದೇ ನಿಜವಾದ ಬಡತನ ಅಂತ. ಶರತ್ ಬಾಬು ಕಥೆ ಇದನ್ನೇ ಹೇಳ್ತಾ ಇದೆ. ಹೊರಗಿನ ಸಂಪನ್ಮೂಲ ಕಡಿಮೆ ಇರಬಹುದು, ಆದ್ರೆ ಮನಸ್ಸಿನ ಸಂಕಲ್ಪ ಗಟ್ಟಿ ಇದ್ರೆ ಏನು ಬೇಕಾದ್ರೂ ಸಾಧಿಸಬಹುದು. ಖಂಡಿತವಾಗಿಯೂ ಶರತ್ ಬಾಬು ಅವರ ಈ ಪಯಣ ಒಂದು ಅಪಾರವಾದ ಇಚ್ಛಾಶಕ್ತಿ, ಸ್ಪಷ್ಟ ಗುರಿ ಇದ್ರೆ ಯಾವುದೇ ಪರಿಸ್ಥಿತಿಯನ್ನ ಎದುರಿಸಿ ಗೆಲ್ಲಬಹುದು ಅನ್ನೋದನ್ನ ನಮ್ಗೆಲ್ಲ ನೆನಪಿಸುತ್ತೆ. ಹೌದು. ಕೊನೆಗೆ ಒಂದು ಚಿಂತನೆಗೆ ಹಚ್ಚೋ ಪ್ರಶ್ನೆ. ಆ ಮೂಲ ಭಾಷಣದಲ್ಲಿ ಹೇಳಿದ ಹಾಗೆ ನಿಜವಾದ ಅಡ್ಡಿ ಕನಸುಗಳ ಬಡತನವೇ ಆಗಿದ್ರೆ, ಹಾಗಾದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳಿಗಿಂತ ಹೆಚ್ಚಾಗಿ ನಮ್ಮ ಒಳಗೆ ನಾವು ಹಾಕೊಂಡಿರೋ ಮಿತಿಗಳು ಅಥವಾ ನಮ್ಮ ಶಕ್ತಿ ಮೇಲೆ ನಮ್ಗೆ ಇರೋ ನಂಬಿಕೆ ಕೊರತೆಯಿಂದಾಗಿ ನಾವು ಯಾವ ದೊಡ್ಡ ಕನಸುಗಳನ್ನ ನನ್ಸು ಮಾಡ್ಕೊಳ್ಳೋಕೆ ಹಿಂದೆ ಬೀಳ್ತಾ ಇದ್ದೇವೆ. ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಇದೆ.